ಡಿಪಾರ್ಟ್ಮೆಂಟ್ ನಡೆಸಿ ಪ್ರತಿಯೊಬ್ಬರಿಗೂ ಒಂದು ಟ್ರೈನಿಂಗ್ ಕೊಟ್ಟು ಕ್ಯಾಮ್ರಾ ಯಾವ ಆ್ಯಂಗಲಲ್ಲಿ ಹೋಗುತ್ತೆ, ಒಂದು ಶಾರ್ಟಲ್ಲಿ 20 ನಿಮಿಷದಿಂದ 20 ನಿಮಿಷ ಚಿತ್ರೀಕರಣ ಆಗಬೇಕು. ಅದನ್ನು ಅದ್ಭುತವಾಗಿ ನಮ್ಮ ಕ್ಯಾಮ್ರಾಮನ್ ಹಾಗೂ ಡೈರೆಕ್ಟರ್ ಮಾಡಿದ್ದಾರೆ. ಜೊತೆಗೆ ನಮ್ಮ ನಟ ನಟಿಯರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. 5 ಶಾರ್ಟಲ್ಲಿ ಇಡೀ ಸಿನಿಮಾ ಆಗಿದೆ. ಸೊ ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಐ ರಿಕ್ವೆಸ್ಟ್ ದ ಡೈರೆಕ್ಟರ್ ಟು ಸ್ಪೀಕ್ ವಿತ್ ಫ್ಯೂ ವರ್ಡ್ಸ್ ಫಾರ್ ದಿಸ್. ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ. ಇವಾಗ ನನ್ನ ಹೆಸರು ಸೋಲಮನ್ ಕೆ ಜಾಬ್ ಅಂತಾರೆ. ಇದು ನನ್ನ 3ನೇ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಗೋಲ್ಡ್ ಅಚೀವ್ಮೆಂಟ್ ಹೇಳ್ಬೋದು. ಟೋಟಲ್ ಮೂವಿ ಮಾಡುವಾಗ ಒಂದು 5 ಶಾರ್ಟಲ್ಲಿ ಮೂವಿ ಮಾಡಬೇಕಂತ ನಾನು ನಮ್ಮ ನೆಸನ್ ಸರ್ ಡಿಸೈಡ್ ಮಾಡ್ತಾ ಇದ್ದೀವಿ. ಆ ಸಬ್ಜೆಕ್ಟ್ ಯಾವ ಥರ ಮಾಡಬೇಕಂತ ಒಂದು ನಿರ್ಧಾರ ತಗೊಂಡು ಈಚ್ ಶಾರ್ಟ್ ಬಿಟ್ಟು ಅರೌಂಡ್ 25 ಮಿನಿಟ್ಸ್ ಪ್ಲ್ಯಾನ್ ಮಾಡಿದ್ವಿ. ಟೋಟಲ್ ಮೂಮೆಂಟ್ಸು ಗಿಂಬಲ್ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೇನ್ ಕ್ಯಾಮ್ರಾಮ್ಯಾನು PK ದಾಸನ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಸುಮಾರು ಫಿಲ್ಮ್ ಮಾಡಿದ್ದಾರೆ. ಅವ್ರು ನಮ್ಮಲ್ಲಿ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ದಾರೆ. ಆ ಜೊತೆಯಲ್ಲಿ 5 ಶಾರ್ಟ್ ಮೂವಿ ಮಾಡುವಾಗ ಯಾವ ಥರ ಪ್ಲ್ಯಾನಿಂಗು, ಟೋಟಲ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಮುಂಚೆ ನಮ್ಮ ಆರ್ಟಿಸ್ಟ್ ಎಲ್ರಿಗೂ ಒಂದು ವರ್ಕ್ಶಾಪ್ ಕೊಟ್ಟು ಮೋರ್ ದೆನ್ 2 to 3 weeks ವರ್ಕ್ಶಾಪ್ ಕೊಟ್ಟು ಅವ್ರು ಮ್ಯಾಕ್ಸಿಮಮ್ ಅವ್ರಿಗೆ ಔಟ್ಪುಟ್ ತಗೋಬೇಕಂದ್ರೆ ಆ ಕ್ಯಾರೆಕ್ಟರ್ಸ್ ಅವ್ರು ಇನ್ಕ್ಲೂಡ್ ಮಾಡಿಕೊಂಡು ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದೆ ಅಂತ ಅವ್ರೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ಬೇಕೆಂದರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ನಮ್ಮ ಮೂವಿ. ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಆ ಕಷ್ಟ ನಮ್ಗಿಂತ ನಮ್ಮ ಆರ್ಟಿಸ್ಟು ಯಾವ ಥರ ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಹೇಳ್ಬೋದು. ಪ್ಲಸ್ ಇದು ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟು. ಈ ಸಮಾಜಕ್ಕೆ ಅತಿ ಬೇಕಾಗಿರೋ ಒಂದು ಮೆಸೇಜು. ಆ ಜೊತೆಯಲ್ಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಎ ಮಿಸ್ಟ್ರಿ ಅಬೌಟ್ ಎ ಫೀಮೇಲ್ ಲೈಫ್ ಅಂತ ಒಂದು ಕತೆ ಮಾಡ್ಕೊಂಡಿದ್ವಿ. ಆ ಕಥೆಯಿಂದ ಮಾಡಿದ ಸಿನಿಮಾ ಇದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಭಾಳ ಐ ವೇಟೆಡ್ ವೆರಿ ಲಾಂಗ್ ಆಲ್ ಯು ಪೀಪಲ್. ಸಾರಿ ಫಾರ್ ದಟ್. ಫಸ್ಟ್ ಐ ವಿಲ್ ಟೇಕ್ ಅಪಾಲಜಿ ಫ್ರಮ್ ಯು ಪೀಪಲ್. ಕ್ಯಾನ್ ಯು ರಿಪೀಟ್? ಅದಿತಿ ಅರ್ಥ ಆಗ್ತಾ ಇಲ್ಲ. ಸಿ ಐ ವಾಂಟ್ ಟು ಡೂ ಸಮಥಿಂಗ್ ಯುನಿಕ್ ಆಲ್ವೇಸ್. ಹೊಸತನ ಮಾಡಬೇಕಂತಲೇ ಇದು ಪ್ಲಾನ್ ಮಾಡಿದ್ದು. ಆಲ್ಮೋಸ್ಟ್ ಐ ವಾಸ್ ಥಿಂಕಿಂಗ್ ದಿಸ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಮೋರ್ ದೆನ್ 1 year. 1 year-ಇಂದ ಇದು ಪ್ಲಾನ್ ಮಾಡ್ತಾ ಇದೆ. ಇದು ಸಾಧ್ಯ ಮಾಡ್ಬೋದಾ ಅಂತ. ಯಾಕೆಂದರೆ ವರ್ಲ್ಡ್ ಫಸ್ಟ್ ಟೈಮ್ 5 ಶಾರ್ಟ್ ಮೂವಿ. ಇದುವರೆಗೂ ಈ ಪ್ರಯತ್ನ ಯಾರೂ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮು. ಇವರೆಲ್ಲ ಆಲ್ಮೋಸ್ಟ್ ಆಲ್ ಮೈ ಆರ್ಟಿಸ್ಟ್, ದೇ ಆರ್ ಆಲ್ ಕೋಆಪರೇಟೆಡ್ ವಿತ್ ಅಸ್. ಆ್ಯಂಡ್ ಸ್ಪೆಷಲಿ ಮೈ ಇಶಾನಾ, ಶಿ ಈಸ್ ಆಲ್ಮೋಸ್ಟ್ 1 month ಐ ಟ್ರೈನ್ ಮಾಡಿ ಒಂದೊಂದು ಶಾರ್ಟ್ನು ಬಂದು 20 ನಿಮಿಷ, 19 ನಿಮಿಷ, 18 ನಿಮಿಷ ಇದೆ. ಸೊ ಫಸ್ಟ್ ಆಫ್ ಆಲ್ ದೇರ್ ಇಸ್ ನೋ ಸಾಂಗ್. ಸೊ ಒಂದು ಎಂಟರ್ಟೈನ್ ಮಾಡೋಣ ಅಂತ ಮಾಡಿಬಿಟ್ಟು ಇದನ್ನು ನಾನು ಅಗೇನ್ ವಿ ಪ್ಲಾನ್ ಟು ಇನ್ಸರ್ಟ್ ದ ಸಾಂಗ್ ಅಗೇನ್. Ashita Kalekal, she is entered, and one song I given for her because should get entertainment with the audience. ಅದಕ್ಕೋಸ್ಕರ ಮಾಡಿರೋದು. And moreover, all dialogue writers, all are women because it's totally women show ಇದು. So anything else? ತೆಗೆದಿದ್ದಾರೆ. ಬಟ್ಟು 5 ಶಾರ್ಟ್ನ ಯಾರು ಪ್ರಯತ್ನ ಪಡಲಿಲ್ಲ. ವಿ ಆರ್ ದ ಫಸ್ಟ್ ಪೀಪಲ್. ಜಸ್ಟ್ ಎಲ್ಲನೂ 1 ಶಾರ್ಟ್ ಮಾಡ್ತಾರೆ. ಬಟ್ ಆ ರೀತಿ ಬೇರೆ ಇದೆ, ಇದು ಈ ರೀತಿ ಬೇರೆ ಇದೆ. ಆ್ಯಂಡ್ ಮೋರ್ ಓವರ್ ಇದನ್ನು ನಾವು ಚಿಕ್ಕ ಕ್ಯಾಮ್ರಾನಲ್ಲಿ ಮಾಡಿಲ್ಲ. ರೆಡ್ ಎಪಿಕ್ಕು, ಇಟ್ ಈಸ್ ವೆರಿ ಹೆವಿ. PK ದಾಸ್ ಅವರು ಭಾಳ ಕಷ್ಟಪಟ್ಟರು ಇದು ಮಾಡೋಕ್ಕೆ. ಆ್ಯಂಡ್ ಈವನ್ ಒಂದೊಂದು ಶಾರ್ಟ್ ತೆಗೆಯುವಾಗಲೂ ವಿ ಯೂಸ್ ಟು ಗೋ ಮೆನಿ ಟೇಕ್ಸ್. ಕೈಯೆಲ್ಲ ಅವರಿಗೆಲ್ಲ ನೋವಾಗುತ್ತೆ. ಈವನ್ I couldn't explain. They're all cooperated, all the technicians. And one more thing, in our movie there is 3 music directors are there. One is Ramesh Krishna,
another one? Raj Bhaskar, Krishna Priyadarshan, she's from Abu Dhabi. We tried first time AI, total one song AI nalide, adu nan play madilla illi. So this is only women subject totally, and people should see and give a good result for us. Huh? Psychological thrill movie. Psychological thrill movie. No, ಇದು 5 ಶಾರ್ಟ್ ಸಪ್ರೇಟು, ಸಾಂಗ್ ಮಾತ್ರ ಇನ್ಸರ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಗೋಸ್ಕರ. Any more question? So this 5 short is exclusive of those songs? Yes, yes. The total movie duration is 1 hour 45 minutes. Censor ಆಗಿದೆಯಾ? Huh? Censor ಆಗಿದೆಯಾ? Movie censor ಆಗಿದೆಯಾ? ಸೆನ್ಸರ್ ಆಗಬೇಕು ಈ ವರ್ಷ. Anything else? ಸ್ಪೆಷಲ್ ಏನಂದರೆ ಇದರಲ್ಲಿ ಈ 5 ಶಾರ್ಟ್ಸ್ ಮಾಡಿದ್ದೀವಿ ಮೂವೀಸ್. ಇದರಲ್ಲಿ ನಮಗೂ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ಗೆ ಶೂಟ್ ಆಗ್ತಾರೆ, ಡೈಲಾಗ್ಸ್ ಬರಬೇಕು. ಆವಾಗ ಯಾವ ಥರ ಮಾಡಿದರೆ ಪರ್ಫೆಕ್ಟ್ ಇರಬೇಕಂತ ನೋಡ್ಕೊಂಡೆ ಮಾಡಿದ್ವಿ. ಇದು ಆ್ಯಕ್ಚುಲಾಗಿ ಇವಾಗ ಮೇಡಮ್ ಹೇಳಿದ್ರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾಡಿದ್ವಿ ಅಂತ: ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಆ್ಯಂಡ್ ಕೊಂಕಣಿ, ಇಷ್ಟು ಲ್ಯಾಂಗ್ವೇಜಲ್ಲಿದೆ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಈ ಸಿನಿಮಾ ಅತಿಥಿ, ನನ್ನ ಪಾತ್ರ ಅತಿಥಿ ಈ ಸಿನಿಮಾದಲ್ಲಿ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಮೊದಲನೇ ರೀಸನ್ ಏನಂದರೆ, ಇದು ತುಂಬ ವಿಭಿನ್ನವಾದ ಸಬ್ಜೆಕ್ಟ್, ಯಾರು ಟಚ್ ಮಾಡಿಲ್ಲ ಈ ಥರ ಸಬ್ಜೆಕ್ಟ್. ಸರ್ ಹೇಳ್ದಂಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ, ಆ್ಯಂಡ್ ಹೇಳಬೇಕೋ ಇಲ್ಲ ಗೊತ್ತಿಲ್ಲ, ಬಟ್ ಇಟ್ಸ್ ಅಬೌಟ್ ಚೈಲ್ಡ್ ಮೊಲೆಸ್ಟೇಷನ್, ಟ್ರಾಮಾಸ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 5 ಶಾರ್ಟ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ಯಾರಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ರೀಟೇಕ್ಸ್, ನಾವೆಷ್ಟೇ ಕರೆಕ್ಟಾಗಿ ಮಾಡಿದ್ರು ಎಲ್ಲಾದರೂ ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ರೀಟೇಕ್ಸ್. ಸೊ ತುಂಬ ಕಷ್ಟ ಆಯಿತು ಮಾಡೋದು. ಕೆಲವೊಂದು ಶಾರ್ಟ್ಸ್ 20 ಮಿನಿಟ್ಸ್ 25 ಮಿನಿಟ್ಸು ಹೋಗಿದೆ. ಸೊ ಯಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲಿಂಗರ್. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲಿಂಗಲ್. ಈ ಮೂವಿನಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ಸರ್ ನನಗೆ ತುಂಬ ವರ್ಷದಿಂದನೇ ಗೊತ್ತು. ಅವ್ರು ನನಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಮತ್ತು ಎಲ್ಲ ಟೀಮ್ ಆ್ಯಕ್ಟರ್ಸ್ಗೆ ಐ ಟೆಲ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಯರಿದ್ದಾರೆ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು 27 ಮೂವೀಸ್ ಮಾಡಿದ್ದೀನಿ. ಇದು ನಂದು 27th ಸಾಂಗ್. ಬೇರೆದೆಲ್ಲ ಬಂದ್ಬಿಟ್ಟು ನಾನು ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಎಲ್ಲ ಮಾಡಿದ್ದೀನಿ. ಅದರಲ್ಲಿ 16 ಮೂವಿ ಇನ್ನೂ ರಿಲೀಸ್ ಆಗಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರ ದೇವ್ರ ಆಶೀರ್ವಾದ ಅಷ್ಟೇ. ಥ್ಯಾಂಕ್ ಯು. Hello everyone, namaste, very good evening. ಸೊ ನಾನು ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ಇಲ್ಲಿ ತುಂಬ ಜನಕ್ಕೆ ಪರಿಚಯ ಇದೆ, ನಾನು ಸೀರಿಯಲ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು. ಇವತ್ತಿಗೂ ನೆನ್ಪಿಟ್ಕೊಂಡು ಕೆಂಡ ಸಂಪಿಗೆ ವಿಲನ್ ಅಲ್ವಾ ಅಂತ ತುಂಬ ಜನ ಬಂದು ಮಾತಾಡ್ಸಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮೇನ್ಲಿ ಅದಿತಿ. ಆ್ಯಕ್ಚುಲಿ ನಾನು ಅದಿತಿ ಒಪ್ಕೊಳ್ಬೇಕಂದ್ರೆ ಅದೊಂಥರ ನಮ್ಮದು ದೊಡ್ಡ ಸ್ಟೋರಿ ಇದೆ, ಹೇಳ ಸರ್? ಓಕೆ, ಫಸ್ಟ್ ಆ್ಯಕ್ಚುಲಿ ನಾನು ನನ್ನ ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ, ಸಿಂಧು ಭೈರವಿ ಅಂತ, ಕವಿತಾ ರೆಡ್ಡಿ ಹೌಸಲ್ಲಿ. ಸೊ ಅಲ್ಲಿಗೆ ಇವರು ಲೊಕೇಶನ್ ನೋಡೋಕೆ ಬಂದಿದ್ರು ನಮ್ಮ ಟೀಮ್. ಐ ಮೀನ್ ಸೊಲಮನ್ ಸರ್, ರೋಬೆ ಸರ್ ಮತ್ತು ನಮ್ಮ ರೊಮ್ಯಾಂಟಿಕ್ ಸ್ಟಾರ್ ಇಲ್ಲಿದ್ದೀರಾ, ಇಷ್ಟು ಜನರು ಅಲ್ಲಿ ಲೊಕೇಶನ್ ನೋಡ್ತಾ ಇದ್ರು.
ಸೊ ನಾನಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸಡನ್ಲಿ ಇವ್ರಿಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ, ನನ್ನ ಸೈಡಿಗೆ ಕರೆದು, ನಾನು ಯೂಶಲಿ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಸೆಲ್ಫಿ ತೊಗೊಳೋದು ಗೊತ್ತಿರುತ್ತಲ್ಲ ನಿಮಗೆ, ಸೊ ಆ ಥರ ಏನೋ ಕರೀತಿದ್ದಾರೆ ಅಂತ ಫಸ್ಟ್ ಇವರೇ ಕರೆದಿದೆ ಆಯ್ತಾ. ಅವ್ರನ್ನ ನೋಡಿ ಅವ್ರು ಕರೆದ್ರೆ ಅವ್ರಿಗೆ ಹೋಗ್ಬೇಕು ಅಂತ ಅನಿಸುತ್ತಾ ಅಂತ. ಸೊ ಆಮೇಲೆ ಓಕೆ ಐ ಥಾಟ್ ಸೆಲ್ಫಿ ಈಸ್ ಕಾಲಿಂಗ್ ಅಂತ. ಆಮೇಲೆ ಮ್ಯಾಮ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದು ಅಂತ. ಅಲ್ಲಿಗೆ ಒಂದು ಸೆಕೆಂಡ್ ನಂಗೆ ಶಾಕ್ ಆಯ್ತು, ಏನು ಮಾತಾಡ್ಬೇಕು ಇವ್ರು, ಏನು ನನ್ನ ಹತ್ರ ಮಾತಾಡೋದು ಅಂತ. ಬಿಕಾಸ್ ಅಲ್ಲಿವರೆಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸರಿ ಅಂತ ಓಕೆ ಒಂದು ಸಿನಿಮಾ ಇದೆ ಮ್ಯಾಮ್ ಮಾಡ್ತೀರಾ? ಓಕೆ ಐ ಸೆಡ್ ಫಸ್ಟ್ ಸ್ಟೋರಿ ಕೇಳೋಣ ಅಂತ. ಇಲ್ಲ ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ನನಗಿಂತ ಬೆಟರಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಫೈನ್ ಅಂತ ನೆಕ್ಸ್ಟ್ ಸೊಲೊಮನ್ ಸರ್ ಬಂದು, ಅವ್ರದ್ದು ಅರ್ಧ ಕನ್ನಡ ಇತ್ತು, ಅರ್ಧ ಇಂಗ್ಲೀಷ್ ಇತ್ತು. ಸೊ ಹಿ ಎಕ್ಸ್ಪ್ಲೈನ್ ವೆರಿ ವೆಲ್ ಆ್ಯಕ್ಚುಲಿ. ಬಟ್ 5 ಶಾರ್ಟ್ ಸಿನಿಮಾ ಅಂದರೆ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಸೊ ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ನಾನು ಮಾಡಿರೋದೆಲ್ಲ ಸೀರಿಯಲ್ಸೇ ಆಗಿರೋದ್ರಿಂದ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಓಕೆ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ನನಗೆ ಮೇಯ್ನಾಗಿ ಅವ್ರದ್ದು ಕತೆ ಇಷ್ಟ ಆಗಿದೆ. ಓಕೆ ಒಂದು ಹೆಣ್ಮಗು ಬಗ್ಗೆ ಇದು ಕತೆ. ಆ್ಯಂಡ್ ಇವಾಗ ನಮ್ಮ ಜನ್ರೇಷನ್ ಹೆಣ್ಮಕ್ಳು ಏನೇನು ಕಷ್ಟಪಡ್ತಿದ್ದಾರೆ, ವಾಟ್ ಆಲ್ ಗೋಯಿಂಗ್ ಥ್ರೂ ಅಂತ. ಓಕೆ ಅದೊಂದು ಅಷ್ಟೇ ಅರ್ಥ ಆಗಿದ್ದು. ಬಟ್ 5 ಶಾರ್ಟ್ ಸಿನಿಮಾ ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಅರ್ಥ ಆಗಿಲ್ಲ. ಓಕೆ ಲೆಟ್ ಮೀ ಸೇ ಎಸ್ ಆಫ್ಟರ್ ಹೋಗ್ತಾ ದಿನಗಳಲ್ಲಿ ಅರ್ಥ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ ಐ ಫೆಲ್ ಸೋ ಹ್ಯಾಪಿ ವಿತ್ ದ ಸ್ಟೋರಿ. ಒಂದಿನ ಅಷ್ಟೇ ಅನಿಸುತ್ತೆ ನಾನು ಆಫೀಸಿಗೆ ಬಂದಿದ್ದು. ಎಸ್ ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿನ್ನ ಕ್ಯಾರೆಕ್ಟರ್ ಥರ ನೀನು ಏಂಜಲ್ ಅಂತ ಅಂದರು. ಏಂಜಲ್ ಅಂದ ತಕ್ಷಣ ಓ ವಾ ಫ್ಲೈಯಿಂಗ್ ಅಂತ. ಬಟ್ ಆಮೇಲೆ ಓಕೆ ಸೆಡ್ ಎಸ್, ತುಂಬ ಖುಷಿ ಆಯಿತು ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸೊಲೊಮನ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ. ಆ್ಯಂಡ್ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಅವರ್ ಟೀಮ್, ಫಾರ್ ಅವರ್ ಸೆಲ್ಸ್. ಯಾ Hello, ನನ್ನ ಹೆಸರು ಯಶಾ. So first of all, thank you Director Sir for giving me this opportunity, and Raghav Sir also. And teamಗೆ best wishes ಹೇಳ್ತಾ, I'm really happy to work with this team because ಇದರ world's first 5 short movie. It's like different ಅಲ್ವಾ, so we experience ಇದು ಮಾಡ್ಕೊಡ್ತಾ ಇದ್ದೀವಿ. So I'm like very happy about it. Thank you. Hello everyone, ನನ್ನ ಹೆಸರು ಆರ್ತಿ ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ. ಇಟ್ಸ್ ಲೈಕ್ ಎಲ್ಲರ ಲೈಫಲ್ಲೂ ಇದು ನಡೆದಿರುತ್ತೆ, ಎಲ್ಲರ ಹೆಣ್ಮಕ್ಳ ಮನೇಲೂ ಈ ಥರ ಸ್ಟೋರಿ ಇದ್ದೇ ಇರುತ್ತೆ. ಸೊ ಸ್ಟೋರಿ ಹೇಳಿದಾಗ ನನಗೆ ಇನ್ನೊಂದು ಯೋಚನೆನೇ ಬಂದಿಲ್ಲ. ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಥರ ನನಗೆ ಫೀಲ್ ಆಯಿತು. ನನಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟೀಮ್ಗೆ ಆ್ಯಂಡ್ ವೆರಿ ಸಪೋರ್ಟಿವ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಫಸ್ಟು ಮೊದಲಿಗೆ ಹೇಳಬೇಕಂದ್ರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಸುನಿಲ್. ಸೀರಿಯಲ್ಲು, ಸಿನಿಮಾ ಎಲ್ಲ ಮಾಡಿದ್ದೀನಿ. ಸೊ ನನಗೇನಂತಂದರೆ ಈಗ ನೆಲ್ಸನ್ ರೋಜರ್ಸ್ ಅವರು ಸಿನಿಮಾದಲ್ಲಿ ಮೊದಲು ಮುಂಚೆ ನಾನು ಮಾಡಿದ್ದೆ. ಸೊ ಆಮೇಲೆ ಇವರು ಕೂಡ ನನಗೆ ಹಳೆಯ ಪರಿಚಯ ಗಾಂಧಿನಗರದಲ್ಲಿ. ಹೀಗಾಗಿ ನನಗೆ ಒಂದು ಅತಿಥಿ 5 ಶಾರ್ಟ್ಸ್ ಮೂವಿ ಆ್ಯಕ್ಟ್ ಮಾಡಿ ಒಂದು ವಿಲನ್ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಒಪ್ಕೊಂಡೆ. ಸೊ ಕತೆ ಚೆನ್ನಾಗಿತ್ತು, ಮಾಡಿದ್ದೀನಿ, ವಿಲನ್ನಾಗಿ ಮಾಡಿದ್ದೀನಿ. ಬಟ್ ನನಗೆ ಅದು ಹೇಗೆ ಅಂತ ತಾವು ಹೇಳಬೇಕು ಸಿನಿಮಾ ರಿಲೀಸ್ ಆದಮೇಲೆ. ಇರಲಿ, ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ನು, ತುಂಬ ಟೀಮ್ ಮತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್.